ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್. ಇವತ್ತು ನಾನು ಬಟ್ಟೆ ಫೋಲ್ಡ್ ಮಾಡುವ ಟಿಪ್ಸನ್ನು ಯಾವ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋದು, ನೀಟಾಗಿ ಇಟ್ಕೊಳ್ಳೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ಈ ರೀತಿ ನೋಡಿ, ಬನಿಯಾನು ಮತ್ತು ನಿಕ್ಕರನ್ನು ಒಂದರ ಮೇಲೆ ಒಂದಿಟ್ಟು ಫೋಲ್ಡ್ ಮಾಡಿ ಇಟ್ಟಿರೋದ್ರಿಂದ ಬನಿಯಾನು ನಮಗೆ ಮತ್ತು ನಿಕ್ಕರ್ ಈಸಿಯಾಗಿ ಎರಡು ಒಮ್ಮೆಲೇ ಸಿಗುತ್ತೆ. ಆನಂತರ ಮಕ್ಕಳ ಬಟ್ಟೆ, ಮಕ್ಕಳದಿರ್ಬೋದು ದೊಡ್ಡವ್ರದ್ದು ಇರ್ಬೋದು, ಡೈಲಿ ವೇರ್ ಬಟ್ಟೆಯನ್ನು ಈ ರೀತಿ ಒಂದರ ಮೇಲೆ ಒಂದಿಟ್ಟು ಫೋಲ್ಡ್ ಮಾಡಿಟ್ಟುಕೊಳ್ಳೋದ್ರಿಂದ ಇದು ಸಹ ನೀಟಾಗಿ ಇರುತ್ತೆ ಮತ್ತು ಈಸಿ ಆಗುತ್ತೆ ನಮಗೂ ಸಹ. ಮಕ್ಕಳು ಇಲ್ಲಾಂದರೆ ಶರ್ಟು ಮತ್ತು ಇದನ್ನೆಲ್ಲ ಒಗದಿ ಗಲೀಜು ಮಾಡಿಬಿಡ್ತಾರಲ್ಲ, ಈ ರೀತಿ ಇಟ್ಬಿಟ್ರೆ ಅವರು ಒಂದನ್ನೇ ಎತ್ಕೊಂಡು ಹಾಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಕಬಾರ್ಡಲ್ಲೂ ಸ್ಪೇಸು ಸಹ ತುಂಬಾ ಉಳಿಯುತ್ತೆ. ಆನಂತರ ಕೆಲವೊಬ್ಬರು ಮನೆಯಲ್ಲಿ ಸಾರಿಯನ್ನು ಡೈಲಿ ಯೂಸ್ ಮಾಡ್ತಾರೆ, ಅಂಥವ್ರು ಇರ್ಬೋದು. ಅಥವಾ ಆಫೀಸ್ಗೆ ಡೈಲಿಯಾಗಿ ಯೂಸ್ ಮಾಡೋರು ಸಾರಿನ ಈ ರೀತಿಯಾಗಿ ಸಾರಿ ಪೆಟಿಕೋಟ್, ಬ್ಲೌಸ್ ಇದನ್ನೆಲ್ಲ ಒಂದರಲ್ಲಿ ಅಂದರೆ ಸೀರೆ ಒಳಗೆ ಹಾಕಿ ಮಡಿಸಿಡೋದ್ರಿಂದ ನಮಗೆ ಈಸಿಲಿ ಸಿಗುತ್ತೆ ಮತ್ತು ತುಂಬಾ ನೀಟಾಗಿರುತ್ತೆ. ಸ್ಪೇಸು ಸಹ ತುಂಬಾ ಇರುತ್ತೆ. ಜಾಸ್ತಿಯಾಗಿ ನಾವು ಈ ರೀತಿ ಜೋಡಿಸ್ಕೊಳ್ಬೋದು, ನೀಟಾಗಿ ಕಾಣಿಸುತ್ತೆ. ಇದನ್ನು ಸಹ ಈ ರೀತಿಯಾಗಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆನಂತರ ಸ್ಕೂಲಿಗೆ ಹೋಗುವಂಥ ಮಕ್ಕಳೆಲ್ಲ ಇದ್ದರೆ ಈ ರೀತಿಯಾಗಿ ಡ್ರೆಸ್ಸನ್ನು ಅವ್ರದ್ದು ಒಂದೇ ಕಡೆ ಜೋಡಿಸಿಡೋದ್ರಿಂದ ತುಂಬಾ ಈಸಿ ಆಗುತ್ತೆ ನಮಗೂ ಸಹ. ನಾವು ಸಹ ಬೆಳಿಗ್ಗೆ ಎದ್ದು ಹುಡುಕುವಂತಹ ಕೆಲಸ ತಪ್ಪುತ್ತೆ. ಎಲ್ಲವನ್ನು ನಾವು ಫೋಲ್ಡ್ ಮಾಡುವಾಗಲೇ ಒಮ್ಮೆಲೆ ಅದರಲ್ಲೇ ಇಟ್ಟು, ಅಂದರೆ ಸಾಕ್ಸ್ ಇರ್ಬೋದು, ಆಮೇಲೆ ಬೆಲ್ಟ್, ಅವ್ರಿಗೆ ಬೇಕಾಗುವಂಥ ಎಲ್ಲವನ್ನು ಒಂದರಲ್ಲೇ ಹಾಕಿ ಫೋಲ್ಡ್ ಮಾಡಿಡೋದ್ರಿಂದ ನೀಟಾಗಿ ಒಮ್ಮೆಲೆ ನಮಗೂ ಸಹ ಸಿಗುತ್ತೆ. ತುಂಬ ಕೆಲಸವೂ ಸಹ ತುಂಬಾ ಈಸಿ ಆಗುತ್ತೆ. ನಾವು ಫೋಲ್ಡ್ ಮಾಡಿಡುವಾಗಲೇ ಹೀಗೆ ಮಾಡಿಟ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ಕೆಲಸವೂ ಸಹ. ತುಂಬಾ ನೀಟಾಗೂ ಸಹ ಕಾಣಿಸುತ್ತೆ ಕಬಾರ್ಡಲ್ಲಿ. ನೀವು ಸಹ ಇದೇ ರೀತಿಯಾಗಿ ಮಾಡಿಟ್ಕೊಳ್ಳಿ. ಆನಂತರ ಸಾಕ್ಸನ್ನು ಸಹ ಯಾವ ರೀತಿಯಾಗಿ ನೋಡಿ ಫೋಲ್ಡ್ ಮಾಡೋದಂತ. ಸಾಕ್ಸು ತುಂಬ ಈಗಂತೂ ರೆಗ್ಯುಲರಾಗಿ ಎಲ್ಲರೂ ಸಾಕ್ಸನ್ನು ಯೂಸ್ ಮಾಡೋದ್ರಿಂದ ರಾಶಿ ತಂದು ಒಂದೇ ಕಡೆ ಹಾಕಿಡೋ ಬದಲು ಅದೇನು ಮಾಡ್ತೀವಿ, ನಾವು ಅದನ್ನು ಹಾಕೊಳ್ಳುವಾಗ ಹುಡುಕಬೇಕಾಗತ್ತೆ. ಆ ರೀತಿ ಹುಡುಕೋ ಬದಲು ನಾವು ಈ ರೀತಿ ರೋಲ್ ಮಾಡಿಟ್ಕೊಂಡ್ರೆ, ಅದು ಒಂದನ್ನು ಎತ್ಕೊಂಡ್ರೆ ನಮಗೆ ಈಸಿಯಾಗಿ ಸಿಗುತ್ತೆ. ಅದು ಯಾವ ರೀತಿ ಮಾಡೋದಂತ ನೋಡಿರಿ. ಈ ರೀತಿಯಾಗಿ ರೋಲ್ ಮಾಡಿಬಿಟ್ಟು ನೋಡಿ, ಇದನ್ನು ಓಪನ್ ಮಾಡಿಬಿಟ್ಟು ಹೀಗೆ ಒಳಗೆ ಹುಗಿಸ್ಬಿಟ್ರೆ ಒಂದರಲ್ಲೇ ಎರಡು ಸಹ ಇರುತ್ತೆ. ಅದು ಒಂದನ್ನು ಎತ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಸಿಗುತ್ತೆ. ತುಂಬಾ ಸುಲಭವಾಗಿ ಮಡಿಸ್ಕೊಳ್ಬೋದು ಸಹ ಮತ್ತು ತುಂಬಾ ಈಸಿಯಾಗಿ ಇಟ್ಕೊಳ್ಬೋದು. ಜಾಗನೂ ತುಂಬಾ ಉಳಿಯುತ್ತೆ ಮತ್ತು ನೀಟಾಗಿ ಕಾಣುತ್ತೆ. ಕಬಾರ್ಡು ಸಹ ನೀಟಾಗಿರುತ್ತೆ, ಗಲೀಜು ಅನ್ನೋದು ಆಗೋದಿಲ್ಲ. ಎಷ್ಟು ಸೂಪರಾಗಿ ಕಾಣಿಸುತ್ತೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ. ನೋಡಿ, ಮತ್ತೊಂದನ್ನು ನಾನು ಇದೇ ರೀತಿ ಫೋಲ್ಡ್ ಮಾಡಿ ಕಾಣಿಸ್ತಾ ಇದ್ದೀನಿ ನೋಡಿ. ಒಂದನ್ನು ಓಪನ್ ಮಾಡಿಬಿಟ್ಟು ಅದರೊಳಗೆ ಹುಗಿಸ್ಬೇಕು. ಆವಾಗ ನೀಟಾಗಿ ಕ್ಲೀನಾಗಿ ನೋಡಿ ಎಷ್ಟು ಸಣ್ಣದಾಗಿಬಿಡುತ್ತೆ. ತುಂಬಾ ಸುಂದರವಾಗಿರುತ್ತೆ. ಇದೇ ರೀತಿ ನಾನು ಎಲ್ಲವನ್ನು ಫೋಲ್ಡ್ ಮಾಡಿ ನೋಡಿ ಈ ರೀತಿಯಾಗಿ ಜೋಡಿಸ್ಕೊಳ್ಬೋದು. ತುಂಬಾ ಇರುತ್ತೆ. ನಾನು ಮಕ್ಕಳದಷ್ಟೇ ಕಾಣಿಸಿದ್ದೀನಿ. ಈ ರೀತಿಯಾಗಿ ಜೋಡಿಸ್ಕೊಳ್ಬೋದು. ಆನಂತರ ನಾವು ಲೆಗಿನ್ಸ್ ಮತ್ತು ಇದನ್ನು ಒಂದು ಲೆಗಿನ್ಸ್ ವೇಲು ಒಂದು 3-4 ಟಾಪಿಗೆ ನಮಗೆ ಮ್ಯಾಚ್ ಆಗದೇ ಇರುತ್ತೆ. ಆವಾಗ ನಾವು ಈ ರೀತಿ ಹಾಕಿ ಪ್ಯಾಂಟಲ್ಲೇ ವೇಲನ್ನು ಇಟ್ಟು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಮಗೂ ಸಹ ಈಸಿಯಾಗಿ ಸಿಗುತ್ತೆ. ಒಮ್ಮೆಲೆ ನಾವು ಹುಡುಕಾಡುವಂತಹ ಪ್ರಮೇಯ ಕಡಿಮೆ ಇರುತ್ತೆ. ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. Thank you for watching. Tata, bye bye.